ದಾವಣಗೆರೆ ದಕ್ಷಿಣಕ್ಕೆ ಜಮೀರ್ ಹೋಗಿಯೇ ಹೋಗ್ತಾರೆ. ಅವರು ಕೇರಳದಲ್ಲಿದ್ದಾರೆ. ನಾನು ಅಲ್ಲೇ ಹೋಗಬೇಕಿತ್ತು, ಸಮುದಾಯಕ್ಕೆ ಟಿಕೆಟ್ ಸಿಗ್ಲಿಲ್ಲ ಅಂತ ಜಮೀರ್ಗೆ ಸಿಟ್ಟಿರಬಹುದು ಅಂತ ಅಂದಾಜಿಸಲಾಗ್ತಾರೆ. ಊಹಾಪೋಹಗಳು ಆಗಿರಬಹುದೇನೋ ಅಂತ ಹೇಳ್ಬಿಟ್ಟು ಎಲ್ಲಾ ಸಮುದಾಯದಲ್ಲೂ ಕೂಡ ಇರುತ್ತೆ. ಇಲ್ಲಿ ಇರೋದ್ರಲ್ಲಿ ಏನ್ ತಪ್ಪಿದೆ, ಅವ್ರ ಸಮುದಾಯ ಪ್ರತಿನಿಧಿಸ್ತಾರೆ, ಹಾಗಾಗಿ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಕೂಡ ಹೇಳಿದ್ದಾರೆ. ಜಮೀರ್ ಮತ್ತೆ ಎಸ್ ಮಲ್ಲಿಕಾರ್ಜುನ್ ಇಬ್ರು ಕೂಡ ಆತ್ಮೀಯ ಸ್ನೇಹಿತರೆ. ಅವ್ರ ಯಾವಾಗ ಒಟ್ಟಿಗೆ ಕಾಣ್ತಾರೋ ಗೊತ್ತಾಗಲ್ಲ. ಜಮೀರ್ ವಿಚಾರವಾಗಿ ಸಚಿವ MB ಪಾಟೀಲ್ ರಿಯಾಕ್ಟ್ ಮಾಡಿರುವಂತದ್ದು ಈ ರೀತಿಯಾಗಿ. ಅಂದ್ರೆ ಎಲ್ಲಿ ರಾಜಕೀಯ ವಲಯದಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೆ ಉಳ್ಕೊಬಿಟ್ಟಿದಾರಾ, ಹೋಗೋದಿಲ್ವಾ, ಕೈ ಬಿಟ್ಬಿಡ್ತಾರಾ, ಕಾಂಗ್ರೆಸ್ಗೆ ಕೈ ಕೊಡ್ತಾರಾ, ಯಾಕೋ ಯಾವ್ದ್ರಲ್ಲೂ ಕೂಡ ಇನ್ವಾಲ್ವ್ ಆಗ್ತಾ ಇಲ್ವಲ್ಲ, ನಾಮಿನೇಷನ್ ಅಲ್ಲೂ ಕೂಡ ಇರ್ಲಿಲ್ಲ, ಬಂಡಾಯ ಇದ್ದಾಗ ಶಮನ ಮಾಡೋದಕ್ಕೂ ಕೂಡ ಹೋಗ್ಲಿಲ್ಲ. ಆಗ ಪ್ರಶ್ನೆ ಹುಟ್ಕೊಳ್ಳುತ್ತೆ, ಅನುಮಾನ ಹುಟ್ಕೊಳ್ಳುತ್ತೆ. ಬಟ್ ಇಲ್ಲಿ MB ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರು ಅಲ್ಲಿಗೆ ಹೋಗೋದನ್ನ ನಿಲ್ಸಲ್ಲ, ಹೋಗೇ ಹೋಗ್ತಾರೆ. ಜಮೀರ್ ವಿಚಾರವಾಗಿ MB ಪಾಟೀಲ್ ಮಾತನಾಡಿರುವಂತದ್ದು, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 100% ಹೋಗ್ತಾರೆ. ಕೇರಳದಲ್ಲಿದ್ದಾರೆ, ನಾನು ಅಲ್ಲೇ ಹೋಗಬೇಕಾಗಿತ್ತು, ಸಮುದಾಯಕ್ಕೆ ಟಿಕೆಟ್ ಸಿಗ್ಲಿಲ್ಲ ಅಂತ ಜಮೀರ್ಗೆ ಸಿಟ್ಟಿರಬಹುದು. ಬಿಕಾಸ್ ಎಲ್ರಿಗೂ ಕೂಡ ಆ ಒಂದು ಇರುತ್ತೆ, ನಮ್ಮ ಸಮುದಾಯಕ್ಕೆ ಇಷ್ಟು ವರ್ಷ ಪಕ್ಷದಿಂದ ದುಡ್ದಿದೀವಿ, ಪಕ್ಷಕ್ಕೋಸ್ಕರ ಕೊಡಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ. ಎಲ್ಲೋ ಒಂದ್ ಕಡೆ ಅದು ನಿರಾಸೆ ಆದಂತಹ ಸಂದರ್ಭದಲ್ಲಿ ಕೋಪ ಉಂಟಾಗಿರ್ಬೋದು, ಏನೋ ಇಲ್ಲ ಅಂತ ಹೇಳಲ್ಲ ಅಂತ ಹೇಳ್ತಿದ್ದಾರೆ MB ಪಾಟೀಲ್. ಬಟ್ ಮಲ್ಲಿಕಾರ್ಜುನ್ ಮತ್ತೆ ಜಮೀರ್ ತುಂಬಾ ಆಪ್ತ ಸ್ನೇಹಿತರು, ಅವ್ರು ಯಾವಾಗ ಎಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾರೋ ಹೇಳಕ್ ಆಗಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಜಮೀರ್ ವಿಚಾರವಾಗಿ ಇದೀಗ MB ಪಾಟೀಲ್ ಪ್ರತಿಕ್ರಿಯಿಸಿರುವಂಥದ್ದು. ಹೋಗ್ತಾರೆ ಅಲ್ಲಿಗೆ, ಎಲ್ಲೋ ಕಾಂಗ್ರೆಸ್ಗೆ ಕೈ ಕೊಟ್ಬಿಡ್ತಾರಾ ಅಂತ ಈ ಮಾತುಗಳಲ್ಲಿ ಕೇಳಿ ಬರ್ತಾ ಇದೆ. ಆ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಏನೋ ಸಿಟ್ಟಿರ್ಬೋದು, ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅಂತ ಬೇಜಾರಿರ್ಬೋದು, ಬಟ್ ಹೋಗ್ತಾರೆ. ಎಲ್ಲ ಸಮುದಾಯದಲ್ಲೂ ಇರುತ್ತೆ ನಮ್ಮ ಸಮುದಾಯಕ್ಕೆ ಸಿಗಬೇಕು ಅನ್ನುವಂಥದ್ದು. ಬಟ್ ಇದು ಕೂಡ ಅದೇ ಇದೆ, ಅವ್ರು ಕೇಳಿದ್ರಲ್ಲಿ ಏನು ತಪ್ಪಿಲ್ಲ. ಮಲ್ಲಿಕಾರ್ಜುನ್ ಮತ್ತೆ ಇವರ ಒಂದು ಬಾಂಡಿಂಗ್ ಅದೇನಿದೆ ಅಂತ ಗೊತ್ತಿದೆ. ಅವ್ರು ಯಾವಾಗ ಎಲ್ಲಿ ಬೇಕಾದ್ರೂ ಜೊತೆಯಾಗಿ ಕಾಣಿಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಜಮೀರ್ ವಿಚಾರವಾಗಿ ಇದೀಗ MB ಪಾಟೀಲ್ ರಿಯಾಕ್ಟ್ ಮಾಡಿರುವಂಥದ್ದು. ದಾವಣಗೆರೆ ದಕ್ಷಿಣಕ್ಕೆ ಜಮೀರ್ ಹೋಗೋದು ಡೌಟ್ ಅಂತ ಯಾವಾಗ ಕೇಳಿ ಬಂತು, ಸೊ ಆಗ MB ಪಾಟೀಲ್ ಅವರ ಪರವಾಗಿ ಬ್ಯಾಟ್ ಬೀಸಿದ. ಬಂದೇ ಬರ್ತಾರೆ, ಟಿಕೆಟ್ ಫಾರ್ ಮೀ ಬಂದೇ ಬರ್ತಾರೆ. ಕೇರಳದಾಗಿದ್ದಾರೆ, ನಾನು ಅಲ್ಲೇ ಇರ್ಬೇಕಾಗಿತ್ತು, ಐದಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೀನಿ ಅಟೆಂಡ್ ಆಗಿ. ಸ್ವಾಭಾವಿಕವಾಗಿ ನೋಡ್ರಿ, ಎಲ್ಲರದು ಇರ್ತದೆ, ಅವ್ರ ಸಮುದಾಯಕ್ಕೆ ಟಿಕೆಟ್ ಸಿಗಬೇಕು, ಜಮೀರ್ ಅವರು ಮುಸಲ್ಮಾನ್ ಸಿಗ್ಬೇಕಂತಿದೆ, ನಮ್ದು ಲಿಂಗಾಯತ ಸಿಗ್ಬೇಕಂತಿರ್ತದೆ, ಮತ್ತೊಬ್ಬರಿಗೆ ದಲಿತ ಸಿಗ್ಬೇಕಂತದೆ, ಹಿಂದೂ ಸಿಗ್ಬೇಕಾಗ್ತದೆ. ತಪ್ಪೇನಿದೆ? ಯಾಕಂದ್ರೆ ಕಮ್ಯುನಿಟಿಯನ್ನು ರಿಪ್ರೆಸೆಂಟ್ ಮಾಡ್ತಿರ್ತಾರೆ ಅವರು, ಕೇಳೋದ್ರೆ ಏನು ತಪ್ಪಿದೆ? ಎಲ್ಲ ಇರೋದೇ ಪಾಲಿಟಿಕ್ಸ್ನಲ್ಲಿ ಆ ಒಂದು ಇದ್ರಾಗ ಇರ್ತದೆ, ಕ್ಷಣಿಕವಾಗಿರ್ತದೆ. ಅವರಿಬ್ರು ಭಾಳ ಆತ್ಮೀಯ ಸ್ನೇಹಿತರು ಇಬ್ರು, ಮಲ್ಲಿಕಾರ್ಜುನು ಜಮೀರ್. ಅವ್ರು ಯಾವಾಗ ಕೊಡ್ತಾರೆ ಗೊತ್ತಿಲ್ಲ, ನಿಮಗೆ ಆಶ್ಚರ್ಯ ಆಗ್ತದೆ. ಅವಾಗ ನೀವೇ ಅಂತ ಅಂತೀರಿ, ಏನಪ್ಪ ಇದು ಅಂತೀರಿ ನೀವು, ನೋಡ್ತಾ ಇರಿ ನೀವು, ಹೇಳ್ತಾನಲ್ಲ ಇಬ್ರು ಜೋರ್ ಫ್ರೆಂಡ್ಶಿಪ್ ಇದೆ ಅವ್ರದ್ದು, ನನ್ಗೆ ಗೊತ್ತಿದೆ. ಅದೇ ಹೇಳ್ತಾನೆ ನಾನು, ಯಾರು ಬಂದೇ ಬರ್ತಾರೆ, ಟಿಕೆಟ್ ಫಾರ್ ಮೀ ಬಂದೇ ಬರ್ತಾರೆ. ಕೇರಳದಾಗಿದ್ದಾರೆ, ನಾನು ಅಲ್ಲೇ ಇರ್ಬೇಕಾಗಿತ್ತು, ಐದಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೀನಿ ಅಟೆಂಡ್ ಆಗಿ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ, ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.